ಯಾರು ನಮ್ಮ ಬಸ್ಸಿನಡಿಗೆ ಬಿದ್ದಿದ್ದಾರೆ ಅಂತ ಜೋರು ಬೊಬ್ಬೆ ಆಗ ಡ್ರೈವರಿಗೆ ನನ್ನ ನೋಡಿ ಆಚೆ ನೋಡಿದ. ಯಾರು ನಮ್ಮ ಹತ್ರ ಹೆಲ್ಪಿಂಗ್ ಯಾರು ಬಂದಿಲ್ಲ ಸರ್. ಅಷ್ಟು ಕೇಳಿದ್ರು ಯಾರು ಬಂದಿಲ್ಲ. ಆಕ್ಸಿಡೆಂಟ್ ಆದ ಬಸ್ಸಲ್ಲಿ 22 ನಂಬರಲ್ಲಿ ಅವರಿದ್ರು, ತಾಯಿ ಮಕ್ಕಳೆಲ್ಲ. ತೆಗ್ಲಿಕ್ಕೆ ನೋಡುವಾಗ ನಾನು ಹೇಳಿದೆ ಯಾಕೆ ಇದು ಮಾಡ್ತಿದ್ದೀರಾ ಅಂತ. ನೋಡುವಾಗ ನಮ್ಮ ಮಗು ಕಂಡಕ್ಟರ್ ಡ್ರೈವರ್ ಏನು ಹೇಳ್ತಿದ್ರು ಇಂಥದ್ದು ನಾವು ತುಂಬ ನೋಡಿದ್ವಿ ಅಂತ. ಅವಳು ಮನೆ ಆಧಾರ ಸ್ತಂಭ ಆಗಿದ್ದಳು, ಅಲ್ಲದೆ ವಿದ್ಯಾವಂತ ಹೇಳಿ ಕೂಡ ಆಗಿದ್ಲು. ಹಾಗಿರುವಾಗ ಅಂಥ ಬೆಳಿಗ್ಗೆದ್ದ ಅವಳು ಸಂಜೆ ಇಲ್ಲ ಅಂತ ಹೇಳುವಾಗ ನಮಗೆ ಆಕ್ರೋಶ ಬರುವಂಥ ಸಹಜ. ಬರ್ಡೇ ಫಂಕ್ಷನ್ಗೆ ಹೋಗ್ತಿದ್ವಿ, ನಾನು ಮತ್ತು ನನ್ನ ಗರ್ಲ್ ಫ್ರೆಂಡ್ ಇಬ್ಬರು ಹೋಗ್ತಿದ್ವಿ. ಚಾಕ್ಲೇಟ್ ತಗೊಳ್ಳುವಂಥ ಆ ರೋಡಲ್ಲಿ ಹೋದದ್ದು. ತಗೊಂಡು ಹೋಗ್ತಿರುವಾಗ ಲೆಫ್ಟ್ ಸೈಡಿಂದ ಓಡ್ಕೊಂಡು ಹೋದ್ರು ಸರ್. ನಾವು ನಮ್ಮಷ್ಟಕ್ಕೆ ಬರ್ತಿದ್ವಿ, ಸ್ಲೋ ಹೋಗ್ತೀವಿ, ಸ್ಪೀಡ್ ಕೂಡ ಇರಲಿಲ್ಲ. 20-25 ಅಲ್ಲಿ ಇದ್ವಿ ಸರ್, ಮಾತಾಡ್ಕೊಂಡೇ ಹೋಗ್ತಿದ್ವಿ. ನಾವು ಈ ಥರ ಇದ್ವಾ, ಲೆಫ್ಟಿಂದ ಓಡ್ಕೊಂಡು ಹೋದ, ಅವನ ರೈಟ್ ಸ್ಟೇರಿಂಗ್ ಉಂಟಲ್ಲ ಆ ಕಡೆಯಿಂದ ಓಡ್ಕೊಂಡು ಹೋಗುವಾಗ ಅವಳ ಅಡಿಗೆ ಬಿದ್ದಿದ್ದಾಳೆ, ನಾನು ಈ ಕಡೆ ಪಾಸ್ ಆಗಿದೆ. ಯಾರು ನಮ್ಮ ಹತ್ರ ಹೆಲ್ಪಿಂಗ್ ಯಾರೂ ಬಂದಿಲ್ಲ ಸರ್. ಅಷ್ಟು ಕೇಳಿದ್ರು ಯಾರು ಬಂದಿಲ್ಲ. ಆ ಥರ ಇವರೇ ಎಲ್ಲ ಬಂದು ನನ್ನ ಹತ್ರ ಕರ್ಕೊಂಡು ಬಂದು ಹಾಸ್ಪಿಟಲ್ಗೆ ನಾನೇ ಕರ್ಕೊಂಡು ಹೋದ ರಿಕ್ಷಾದಲ್ಲಿ. ಕಂಡಕ್ಟರ್ ಡ್ರೈವರ್ ಏನು ಹೇಳ್ತಿದ್ರು ಇಂಥದ್ದು ನಾವು ತುಂಬ ನೋಡಿದ್ವಿ ಅಂತ. ಆದಮೇಲೆ ಹೌದು ಸರ್. ಆ್ಯಕ್ಚುಲಿ ನಾನೇನಾದರೂ ಗೊತ್ತಾ ಸರ್, ಬಸ್ ಸ್ಟ್ಯಾಂಡ್, ಆ ಕಡೆ ಬಸ್ ಸ್ಟ್ಯಾಂಡ್ ನಮ್ಮ ದಾರಿ ಇದೆ. ಕಾಂಕ್ರೀಟ್ ರೋಡಲ್ಲಿ ನಾನು ಕರೆಕ್ಟ್ ಇದ್ದೇನೆ. ಬಸ್ ಸ್ಟ್ಯಾಂಡಿಗೆ ಹೋದರೆ ನಾನು ತಾಗಿದ್ರೆ ಓಕೆ ಒಪ್ಕೊಳ್ತೇನೆ. ನಾನು ನಮ್ಮ ರೋಡಲ್ಲಿ ಇದ್ವಿ ಸರ್. ಅವರು ಬಸ್ ಸ್ಟ್ಯಾಂಡಿಗೋಸ್ಕರ ಓಡ್ಕೊಂಡು ಬಂದದ್ದು ಸರ್ ನಮ್ಮನ್ನು. ಅವರು ತಾಯಿ ಮಕ್ಕಳೆಲ್ಲ ಇದ್ರು, ಬಸ್ಸಲ್ಲಿದ್ದರು, ಅದೇ ಬಸ್ಸಲ್ಲಿದ್ದರು. ಆಕ್ಸಿಡೆಂಟ್ ಆದ ಬಸ್ಸಲ್ಲಿ 22 ನಂಬರಲ್ಲಿ ಅವರಿದ್ದರು, ತಾಯಿ ಮಕ್ಕಳೆಲ್ಲ. ನಾವು ಬಸ್ಸಲ್ಲಿ ಹೋಗ್ತಿದ್ವಿ, ಆ ಸ್ಟಾಪ್ ಹತ್ರ ಜೋರು ಶಬ್ದ ಆಯಿತು, ಡಬ್ಬ ಅಂತ. ನಾನು ಮಗನನ್ನು ಎದುರು ಡ್ರೈವರ್ ಹತ್ತಿರ ಕೂತಿದ್ದ ಮಗ, ಅವನನ್ನು ಇಟ್ಕೊಂಡು ಜೋರು ಬೊಬ್ಬೆಡಿದೆ. ಈಗೇನು ಶಬ್ದ ಆಯ್ತಲ್ಲ ಎಂತ ಅಂತ, ಅವನು ಹೆದರ್ತಾನೆ ಅಂತ ಇಟ್ಕೊಂಡಿದ್ದೆ ಮಗುವನ್ನು. ಇಟ್ಕೊಂಡಾಗ ಹೀಗೆ ನೋಡುವಾಗ 2 ಕೈ ಹೀಗೆ ಮೇಲಿತ್ತು. ನಾನು ಜೋರು ಬೊಬ್ಬೆ ಹೊಡೆದೆ, ಯಾರು ನಮ್ಮ ಬಸ್ಸಿನಡಿಗೆ ಬಿದ್ದಿದ್ದಾರೆ ಅಂತ ಜೋರು ಬೊಬ್ಬೆ ಹೊಡೆದೆ. ಆಗ ಡ್ರೈವರಿಗೆ ನನ್ನ ನೋಡಿ ಆಚೆ ನೋಡಿದ. ಆಮೇಲೆ ನಾವೆಲ್ಲ ಇಳಿದ್ವಿ, ಮತ್ತು ಅತ್ತೆಯವರೆಲ್ಲ ಇಳಿದು ಇವರು ತೆಗ್ಲಿಕ್ಕೆ ನೋಡುವಾಗ ನಾನು ಹೇಳಿದೆ ಯಾಕೆ ಇದು ಮಾಡ್ತಿದ್ದೀರಾ ಅಂತ. ನೋಡುವಾಗ ನಮ್ಮ ಮಗು, ಹೌದು, ನನ್ನ ತಮ್ಮನ ಮಗುದು ಬರ್ಡೇಗೆ ಹೋಗ್ತಿದ್ವಿ ನಾವೆಲ್ಲಿ ಒಟ್ಟಿಗೆ ಹೋಗ್ತಿದ್ದೆವು. ಫಾಸ್ಟ್ ಇದ್ದವ ತುಂಬ ಫಾಸ್ಟ್ ಇದ್ದವ. ಹೌದು, ನಮಗೆ ನ್ಯಾಯ ಬೇಕಲ್ಲ ಸರ್, ನಮ್ಮ ಮಗು ಅಲ್ವಾ, ಬೇಕಲ್ಲ ನಮಗೆ ನ್ಯಾಯ. ಮತ್ತು ಯಾರು ಕೊಡ್ತಾರೆ ನಮಗೆ, ಸರ್ಕಾರ ಕೊಡೋದೆ. ಅವರು ಹೇಳ್ತಾ ಇರೋದು ಆಕ್ಸಿಡೆಂಟ್ ಅಂದರೆ ಒಂದು ಆಕಸ್ಮಿಕ ಹೇಗೆ ಆಗ್ತದೆ ಸರ್, ನೋಡಬೇಕಲ್ಲ ಹಿಂದ್ಗಡೆಯಿಂದ ಆಚೆ ಈಚೆ ಯಾರು ಬರ್ತಾರೆ ಇಲ್ವಾ. ನಿಮ್ಗೆ ಅಷ್ಟು ಅವಸರ ಏನು? ಜನ ಬಸ್ ಸ್ಟಾಪಲ್ಲಿ ಇರ್ತಾರಲ್ಲ ಕಾಯ್ಕೊಂಡು, ಬಸ್ ಬಂದು ನಿಲ್ತದಲ್ಲ ಬಸ್ ಸ್ಟಾಪಲ್ಲಿ, ಮತ್ತೆ ಯಾಕೆ ಅವಸರ? ಸುಮ್ಮನೆ ಇಲ್ಲದ್ರೆ ಕೇಸ್ ಹಾಕಿದಾರಲ್ಲ ಇವರಿಗೆಲ್ಲ. ಯಾಕೆ ಇವ್ರು ಮಾಡಿದ್ರಲ್ಲಿ ಏನು ತಪ್ಪಿದೆಯಾ? ಎಲ್ಲ ಮಕ್ಕಳಿಗೆ ಹೋರಾಡಬೇಕಲ್ಲ ನಾವು. ಪ್ರತಿಭಟನೆ ಮಾಡುವಂಥ ನಮ್ಮ ಹಕ್ಕು ಒಂದು ಕಡೆಯಿಂದ, ಮತ್ತೊಂದು ಕಡೆಯಿಂದ ನಾವು ಕೂಡ ಅದನ್ನು ನಾವು ಖಂಡಿಸ್ತೇವೆ. ಯಾಕಂದರೆ ಈ ನಮ್ಮ ಹುಡುಗಿ ಅದು 25 ವರ್ಷದ ಹುಡುಗಿ, ಅವಳು ಚಿಕ್ಕ ಪ್ರಾಯದವಳು. ಅವಳು ಮನೆ ಆಧಾರ ಸ್ತಂಭ ಆಗಿದ್ದಳು, ಅಲ್ಲದೆ ವಿದ್ಯಾವಂತ ಹೇಳಿ ಕೂಡ ಆಗಿದ್ಲು. ಹಾಗಿರುವಾಗ ಅಂಥ ಬೆಳಿಗ್ಗೆದ್ದ ಅವಳು ಸಂಜೆ ಇಲ್ಲ ಅಂತ ಹೇಳುವಾಗ ನಮಗೆ ಆಕ್ರೋಶ ಬರುವಂಥ ಸಹಜ. ಅದು ನಾವು ಆ ವ್ಯವಸ್ಥೆ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ದು ಸಹಜ. ಅಲ್ಲದೆ ಅದು ಸರ್ಕಾರಕ್ಕೆ ಗಮನಕ್ಕೆ ಹೋಗಲಿ ಎಂಬ ಉದ್ದೇಶದಿಂದ ನಾವು ಅಲ್ಲಿ ಸ್ಟೇಷನ್ ಎದುರು ಹೋಗಿ ಪ್ರತಿಭಟನೆ ಮಾಡಿರುವಂಥ. ಯಾಕಂದರೆ ಸ್ಟೇಷನ್ ಕೂಡ ಪೊಲೀಸ್ ಇಲಾಖೆ ಕೂಡ ಸರ್ಕಾರದೊಂದು ಅಂಗ, ಅಲ್ಲಿ ಹೋಗಲಿ ಅಂತೇಳಿ. ಸಿಟಿ ಬಸ್ಸಿನ ಈ ದುರ್ನಡತೆ, ಅವರ ಒಂದು ವೇಗದ ಮಿತಿ ಇರ್ಬೋದು, ಅವರ ಅವರ ಇಲ್ಲಿಯ ವ್ಯವಸ್ಥೆ ನೋಡಿ ನಮಗೆ ರೋಸಿ ಹೋಗಿದೆ. ಅದಕ್ಕೋಸ್ಕರ ಅದು ಸರ್ಕಾರ ಈ ಬಗ್ಗೆ ಈ ಗಮನ ತಗೊಳ್ಳಿ ಎಂಬ ಉದ್ದೇಶದಿಂದ ನಾವು ಸ್ಟೇಷನ್ ಎದುರು ಹೋಗಿ ಅವಳ ಏನು ಪಾರ್ಥಿವ ಶರೀರ ಅಲ್ಲಿ ನಿಲ್ಲಿಸಿ ನಾವು ಅದನ್ನು ಪ್ರತಿಭಟನೆ ಮಾಡಿ. ಯಾಕಂದರೆ ಅವಳ ಆತ್ಮಕ್ಕೆ ಶಾಂತಿ ಸಿಗಬೇಕು. ಮುಂದೆ ಯಾರು ಕೂಡ ಅಂತ ಅಲ್ಲಿ ದುರ್ಘಟನೆ ನಡೆಯಬಾರದು ಎಂಬ ಉದ್ದೇಶದಿಂದ ನಾವು ಮಾಡುವಂಥದ್ದು. ಮತ್ತು ನಾವು ಪ್ರಚಾರಕ್ಕೋಸ್ಕರ ಮಾಡಲಿಲ್ಲ ಅಥವಾ ಯಾರು ವಿರುದ್ಧ ಮಾಡಿದಂತಲ್ಲ, ವ್ಯವಸ್ಥೆ ಅದು ಸರಿಯಾಗಬೇಕು ಅಷ್ಟೇ.